ಈಗ ಹಿಂದಿನ ಕಥಾಭಾಗದಲ್ಲಿ ಸತ್ಯಭಾಮಾದೇವಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಮನೆಯ ಅಂಗಳದಲ್ಲಿ ಪಾರಿಜಾತ ವೃಕ್ಷವನ್ನು ತಂದು ನೆಟ್ಟಿದ್ದು, ಅದರ ಹೂವೆಲ್ಲ ರುಕ್ಮಿಣಿ ದೇವಿಯ ಮನೆಯಲ್ಲಿ ಬಿದ್ದಿದ್ದು, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ದೇವಿಯಲ್ಲಿ ಹೆಚ್ಚು ಪ್ರೀತಿ ಉಳ್ಳವನಾಗಿದ್ದಾನೆ ಅನ್ನೋ ಭ್ರಮೆ ಆಕೆಗೆ ಬಂದಿದ್ದು ಮತ್ತು ಆ ಭ್ರಮೆಯಿಂದ ಅವಳು ಚಿಂತಾಕ್ರಾಂತರಾದ್ದು. ಆಗ ನಾರದ ಮಹರ್ಷಿಗಳ ಆಗಮನ, ಅವರು ಬಂದು ಅದಕ್ಕೆ ಪರಿಹಾರ ಸೂಚಿಸಿದ್ದು. ಜೊತೆಗೆ ಪುಣ್ಯಕ ವ್ರತಾನೂ ಆಯಿತು. ಬ್ರಾಹ್ಮಣರು ಬಂದರು. ಬಂದ ಬ್ರಾಹ್ಮಣರು ದಾನ ತೆಗೆದುಕೊಂಡ್ರೆ ದಾನದ ವಿಚಾರ, ಅದರಲ್ಲಿ ತುಲಾಭಾರಕ್ಕೆ ಹೇಗೆ ಬಂದು ನಿಲ್ತು ಮತ್ತು ಆ ತುಲಾಭಾರದ ಕಾಲದಲ್ಲಿ ಏನು ನಡೆಯಿತು ಅನ್ನೋ ಅತ್ಯಂತ ಆಕರ್ಷಣೀಯವಾದ ಪ್ರಾಮುಖ್ಯವಾದ ಕಥಾಭಾಗವನ್ನು ಈಗ ಮುಂದೆ ನೋಡೋಣ. ಎಂತದನ ಎಂತದನ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ. ಎಂತದನ 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 ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ. ಯಾದವೇಂದ್ರಾಯನಿವನು ಭಾಮಾದೇವಿ, ಇವನ ಪೋಷಿಸಲು ಶಕ್ತಿ ಇಲ್ಲ ಭಾಮಾದೇವಿ. ಯಾದವೇಂದ್ರಾಯನಿವನು ಭಾಮಾದೇವಿ, ಇವನ ಪೋಷಿಸಲು ಶಕ್ತಿ ಇಲ್ಲ ಭಾಮಾದೇವಿ. ವಿಶ್ವರೂಪಿಯೇ ಇವನು ಭಾಮಾದೇವಿ, ಇವನ ತಲಗಲು ನಮಗೆ ತರದೆ ಭಾಮಾದೇವಿ. ವಿಶ್ವರೂಪಿಯೇ ಇವನು ಭಾಮಾದೇವಿ, ಇವನ ತಲಗಲು ನಮಗೆ ತರವೆ ಭಾಮಾದೇವಿ. ಎಂತದನ 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 ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ. ಭೂದಾನ ಗೋದಾನ ಧನದಾನ ಕಂಡಿವೆವು ಪತಿದಾನವೆಂತದಮ್ಮ ಭಾಮಾದೇವಿ. ಭೂದಾನ ಗೋದಾನ ಧನದಾನ ಕಂಡಿವೆವು ಪತಿದಾನವೆಂತದಮ್ಮ ಭಾಮಾದೇವಿ. ಇಂಥ ಮರುಳಾಟ ನಿನಗೇಕೆ ಭಾಮಾದೇವಿ. ಎಂತದನ 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 ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ, ಇದು ರೂಢಿಯೊಳಗ ಪರೂಪ ಭಾಮಾದೇವಿ. ಮುರಹರನ ಗದರ ಮುಕುಂದ ಮಾಧವ, ಗರುಡ ಗಮನ ಪಂಕಜನಾಭ. ಮುರಹರನ ಗದರ ಮುಕುಂದ ಮಾಧವ, ಗರುಡ ಗಮನ ಪಂಕಜನಾಭ. ಪರಮ ಪುರುಷ ಭವ ಭಂಜನ ಕೇಶವ, ಪರಮ ಪುರುಷ ಭವ ಭಂಜನ ಕೇಶವ. ನರಮೃಗ ಶರೀರ ನಮೋ ನಮೋ. ನಾರಾಯಣತೆ 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 ನಮೋ ನಮೋ. ನಾರಾಯಣತೆ ನಮೋ ನಮೋ. ನಾರಾಯಣತೆ ನಮೋ ನಮೋ. ನಾರಾಯಣ ನಾರಾಯಣ. ಏನು ಭಾಮಾದೇವಿ, ವ್ರತವೆಲ್ಲ ಪೂರೈಸಿತೆ? ಮಾಡಲಿಗೆ ನೀಗ ಪುನಿರಾಯ, ಮಾಡಲಿಗೆ ನೀಗ ದಾನವ ಪಡೆಯದೆ ವಿಪ್ರನು ಹೊರಟದು. ದಾನವ ಪಡೆಯದೆ ವಿಪ್ರನು ಹೊರಟದು. ಮಾನಿನಿಗೈದ ವ್ರತ ಭಂಗವಾಯಿತಲ್ಲ, ಮಾಡಲಿಗೆ ನೀಗ
ಭಾಮಾದೇವಿ, ಎಂತಹ ಮಾತನಾಡುತ್ತಿರುವೆ ತಾಯಿ. ನಾನಾದರೂ ಒಂಟಿ ಜೀವ, ತಿಳೋಕ ಸಂಚಾರಿ. ನಿನ್ನ ಪತಿ ಶ್ರೀಕೃಷ್ಣನಾದರೂ ಯಾದವೇಂದ್ರ. ಇವನನ್ನು ದಾನ ಪಡೆದು ನಾನೇನು ಮಾಡಲಿ ತಾಯಿ? ಮಹಾಮುನಿಗಳೇ, ದಾನ ತೆಗೆದುಕೊಂಡ ಶಾಸ್ತ್ರ ಮಾಡಿ ವ್ರತ ಪೂರ್ಣವಾಗಲಿ. ಕೃಷ್ಣ, ಕೃಷ್ಣ, ಏನು ಮಾಡಲಿ ನೀನೇ ಹೇಳಪ್ಪ ಈಗ. ಭಾಮೆಯ ವ್ರತ ಭಂಗವಾಗುವುದು ಬೇಡ, ದಾನ ತೆಗೆದುಕೊಳ್ಳಿ ನಾರದರೆ. ಸರಿ, ಎಲ್ಲವೂ ನಿನ್ನಿಚ್ಛೆ ಕೃಷ್ಣ. ನೀವೆಲ್ಲ ಒಪ್ಪಿದ ಮೇಲೆ ನನ್ನದೇನಿದೆ? ಭಾಮಾದೇವಿ, ಶ್ರೀಕೃಷ್ಣ ಪರಮಾತ್ಮನನ್ನು ಮಂತ್ರ ಪುರಸ್ಸರವಾಗಿ ಧಾರೆ ಎರೆದು ಕೊಡು. ಇದಂ ಆಸನಂ ಸುಖಾಸನಂ ಇಮೇ ಗಂಧಾಃ ಸುಗಂಧಾಃ ಇಮಾನಿವ ಪುಷ್ಪಾಣಿ ಸುಪುಷ್ಪಾಣಿ ಗಂಧಪುಷ್ಪಧೂಪದೀಪನೈವೇದ್ಯಸ್ತಕಲಾರಾಧನೈರ್ವರ್ಜಿತಂ ಅಸ್ತೋ ಅಸ್ತು ತಥಾಸ್ತು. ಅದ್ಯ ಮಯಾ ಅರ್ಘ್ಯಮಯಾ ಆಚರಿತಾ ಆಚರಿತಾ ಪುಣ್ಯಕವ್ರತಸಾಂಗತಾ ಫಲಸಿದ್ಧ್ಯರ್ಥಂ ಪುಣ್ಯಕವ್ರತಸಾಂಗತಾ ಫಲಸಿದ್ಧ್ಯರ್ಥಂ ಪತಿದಾನಮಹಂ ಕರಿಷ್ಯೆ ಪತಿದಾನಮಹಂ ಕರಿಷ್ಯೆ ದೇವದ್ವಿಜಾಯ ತುಭ್ಯಮಿದಂ तं ಪ್ರದದೇ ದತ್ತಂ ನಮಮ 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 ನಮಮ. ಇಷ್ಟಾರ್ಥ ಸಿದ್ಧಿರಸ್ತು, ಸರ್ವಮಂಗಳ ಪ್ರಾಪ್ತಿರಸ್ತು. ಕೃಷ್ಣ, ಸತ್ಯಭಾಮಾದೇವಿ ನಿನ್ನನ್ನು ನನಗೆ ಧಾರೆ ಎರೆದು ದಾನ ಕೊಟ್ಟಿದ್ದಾಳೆ. ಈಗ ನೀನು ನನ್ನವನು. ಇನ್ನು ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ತಿಳಿಯುತ್ತೆ? ಅಪ್ಪಣೆ ನಾರದರೆ, ಹೇಳಿ, ನಾನು ಈಗ ಏನು ಮಾಡಬೇಕು? ತಾಳ ತಂಬೂರಿ ಹಿಡಿ ಹಿಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ತಾಳ ತಂಬೂರಿ ಹಿಡಿ ಹಿಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ಒಂಟಿಯಾಗಿ ನನ್ನ ಜೊತೆ ಬಾರೋ ಬಾರೋ, ನಿಜ ಭಂಟನಂತೆ ಬೇಗ ನೀನು ತೋರೋ ತೋರೋ. ತಾಳ ತಂಬೂರಿ ಹಿಡಿ ಹಿಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ಒಬ್ಬಳಂಗೆ ನಿನಗಿಲ್ಲ ಇನ್ನು ಮುಂದೆ, ಮತ್ತೊಬ್ಬಳಂಕೆ ಬೇಡ ನಿಂಗೆ ಸಾಧು ಮುಂದೆ. ಕರ್ಮವನ್ನು ಬೋಧಿಸಿದೆ ಅರ್ಜುನನಿಗೆ, ನಿಜ ಮರ್ಮವನ್ನು ತಿಳಿಸಿದೆ ಎಲ್ಲರಿಗೆ. ತಾಳ ತಂಬೂರಿ ಹಿಡಿ ಹಿಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ನನ್ನ ಜೊತೆಯಲ್ಲಿ ನೀನು ನಡಿ ನಡಿ. ಕೃಷ್ಣ, ಇಷ್ಟು ದಿವಸ ಈ ಸಂಸಾರ ಬಂಧನಕ್ಕೆ ಸಿಲುಕಿ ತುಳಲಾಡುತ್ತಿದ್ದೆ. ಇನ್ನು ಮುಂದೆ ಹಾಯಾಗಿ ನನ್ನ ಜೊತೆ ತಿಳುವಕ ಸಂಚಾರಿಯಾಗಿ ಸುಖವಾಗಿ ಸುತ್ತುಕೊಂಡಿರು. ನಡಿ, ಹೋಗೋಣ. ನಾರದರೆ, ಏನು ನೀವು ಹೇಳುತ್ತಿರುವುದು? ಎಲ್ಲಿಗೆ ಕರೆದೊಯ್ಯುತ್ತಿರುವಿರಿ ನನ್ನ ನಾಥನನ್ನು? ದಾನ ಕೊಟ್ಟಾದ ಮೇಲೆ ನಿನಗೆಲ್ಲಿದೆಯಮ್ಮ ಅವನ ಮೇಲಿನ ಅಧಿಕಾರ? ಕೃಷ್ಣ ಇನ್ನು ನನಗೆ ಸೇರಿದವನು. ಈಗ ಸದ್ಯಕ್ಕೆ ಇವನು ಇಲ್ಲಿರಲಿ, ನಾಳೆ ಬಂದು ಅವನನ್ನು ನಾನೇ ಕರೆದುಕೊಂಡು ಹೋಗುತ್ತೇನೆ. ಹೇಗೂ ನಿನ್ನ ವ್ರತವಂತೂ ಪೂರ್ಣವಾಯ್ತಲ್ಲ. ಸ್ವಾಮಿ, ಇದೆಂತಹ ಹುಡುಗಾಟ? ಭಾಮಾದೇವಿ, ನೀನು ವ್ರತ ಮಾಡಿದ್ದು ಹುಡುಗಾಟವೇ. ಮಂತ್ರ ಪುರಸ್ಕರವಾಗಿ ಧಾರೆ ಎರೆದು ಶ್ರೀಕೃಷ್ಣನನ್ನು ದಾನ ಕೊಟ್ಟದ್ದು ಹುಡುಗಾಟವೇ. ವ್ರತದ ಉದ್ದೇಶ ನೀನು ಕೇಳಿದೆ, ನಾನು ಹೇಳಿದೆ. ಅದರಂತೆ ನೀನು ಫಲಾಪೇಕ್ಷೆಗಾಗಿ ದಾನ ಕೊಟ್ಟೆ. ದಾನವಾಗಿ ನನಗೆ ಸಂದ ಕೃಷ್ಣನನ್ನು ನಾನು ಕರೆದೊಯ್ಯುವುದು ಸಮ್ಮತ ತಾನೇ? ಎಡಿದು ಕಾರ್ಯ ಮಾಡಿದೆ ಭಾಮೆ, ಆಡುವ ಮಕ್ಕಳಂತೆ ನೀನಾಡುವ ಮಕ್ಕಳಂತೆ. ಎಡಿದು ಕಾರ್ಯ ಮಾಡಿದೆ ಭಾಮೆ, ಆಡುವ ಮಕ್ಕಳಂತೆ ನೀನಾಡುವ ಮಕ್ಕಳಂತೆ.
ಅರಿಯದೆ ಅನುಜನ ನಾರದಗಿತ್ತು ಹಗರಣ ಏಕೆ ಮಾಡಿದೆ ಯಾದವ ಕುಲದ ಕಣ್ಮಣಿಗೆಂದು ದಾನವ ಕೊಡುವ ಹಕ್ಕೆಲ್ಲಿ ಪಡೆದೆ ಹಕ್ಕೆಲ್ಲಿ ಪಡೆದೆ ಹಕ್ಕೆಲ್ಲಿ ಪಡೆದೆ ಎನಿದು ಕಾರ್ಯ ಮಾಡಿದೆ ಭಾಮೆ ಆಡುವ ಮಕ್ಕಳಂತೆ ನೀನಾಡುವ ಮಕ್ಕಳಂತೆ. ಭಾಮೆ, ಎಂತಹ ಹುಡುಕಾಟದ ಕೆಲಸ ಮಾಡಿದೆ. ಕೃಷ್ಣನನ್ನು ದಾನ ಕೊಡುವ ಹಕ್ಕು ನಿನಗೆಲ್ಲಿದೆ. ಅವನು ಯಾದವ ಕುಲ ಶಿರೋಮಣಿ. ಅವನು ನಿನಗೊಬ್ಬಳಿಗೆ ಸೇರಿದವನಲ್ಲ, ನಮ್ಮೆಲ್ಲರಿಗೂ. ಏನು ಮಾಡಲಮ್ಮ ಕೃಷ್ಣನ ಹೇಗೆ ಪಡೆಯಲಮ್ಮ ಏನು ಮಾಡಲಮ್ಮ ಕೃಷ್ಣನ ಹೇಗೆ ಪಡೆಯಲಮ್ಮ ನಾರದರಾಡಿದ ಮಾತಿನ ಮೇರೆಗೆ ನಾರದರಾಡಿದ ಮಾತಿನ ಮೇರೆಗೆ ಯಾದವರಾಯನ ದಾನವ ಮಾಡಿದೆ ನಮ್ಮ ಈಸನ ಹೇಗೆ ಪಡೆಯಲಮ್ಮ ಈಸನ ಹೇಗೆ ಪಡೆಯಲಮ್ಮ ಯಾದವರೆಲ್ಲ ಬಂದು ಎಲ್ಲನು ನಿಂದಿರುತ್ತಿಹರಿಂದು ಯಾದವರೆಲ್ಲ ಬಂದು ಎಲ್ಲನು ನಿಂದಿರುತ್ತಿಹರಿಂದು ಬಂಧುಗಳೆಲ್ಲ ಸರಿ ಹಿಂದು ಮುಂದೆನ್ನದೆ ಬಂಧುಗಳೆಲ್ಲ ಸರಿ ಹಿಂದು ಮುಂದೆನ್ನದೆ ಅಂಗಿಸಿ ಭಂಗಿಸಿ ತೆರೆಯುತ್ತಲಿ ಹರಿದು ಏನ ಮಾಡಲಮ್ಮ ಈಸನ ಹೇಗೆ ಪಡೆಯಲಮ್ಮ ಈಸನ ಹೇಗೆ ಪಡೆಯಲಮ್ಮ. ಭಾವನವರೇ, ನಾರದರು ಸಂದಿಗ್ಧವಿದೆ. ಅವರ ಕಪಟ ನಾಟಕದ ಮಾತನ್ನರಿಯದೆ ನಂಬಿ ಈ ವ್ರತವನ್ನು ಮಾಡಿದೆ. ಶಾಸ್ತ್ರಕ್ಕೆಂದರು ಸರಿ ಎಂದು ಪ್ರತಿದಾನವನ್ನು ಮಾಡಿದೆ. ಹೀಗೇನು ಮಾಡಲಿ? ನನಗೆ ಏನೋ ದಿಕ್ಕೇ ತೋಚದಂತಾಗಿದೆಯಲ್ಲ. ಕೃಷ್ಣ, ಹೊರಡಪ್ಪ, ವೇಳೆಯಾಯಿತು. ನಾರದರೆ, ಏನಿದು ನಿಮ್ಮ ನಾಟಕ? ಎಲ್ಲಿಗೆ ಕರೆದೊಯ್ಯುವಿರಿ ನಮ್ಮ ಕೃಷ್ಣನನ್ನು? ಬಲರಾಮ, ನನ್ನ ಮೇಲೆ ಏಕಪ್ಪ ಈ ಆಗ್ರಹ? ನಿನ್ನ ನಾದಿನಿ ದಾನ ಕೊಟ್ಟಳು, ನಾನು ತೆಗೆದುಕೊಂಡೆ. ನಿನಗೆ ಕೃಷ್ಣನಲ್ಲಿ ಅಷ್ಟೊಂದು ಆಸೆ ಇದ್ದರೆ ಬಿಟ್ಟೇ ಹೋಗುತ್ತೇನೆ ಬಿಡು. ನಾನಾದರೂ ಅವನನ್ನು ಕಟ್ಟಿಕೊಂಡು ಏನು ಮಾಡಲಿ? ಆದರೆ ಇದೊಂದು ಧರ್ಮ ಸೂಕ್ಷ್ಮ. ದಾನ ಕೊಟ್ಟವರು ದಾನವನ್ನು ಹಿಂಪಡೆದರೆ ಅದು ದತ್ತಾಪಹಾರ ದೋಷವಾಗುವುದು, ತಿಳಿಯಿತೆ? ಇದಕ್ಕೆ ಏನು ಪರಿಹಾರವೇ ಇಲ್ಲವೇ ನಾರದರೆ? ಇದೇ ತಾಯಿ, ಅವನ ತೂಕ ಚಿನ್ನವನ್ನು ತೂಗಿ ಅದನ್ನು ದಾನ ಪಡೆದವರಿಗೆ ಕೊಟ್ಟರೆ ಆಗ ದೋಷ ಪರಿಹಾರವಾಗುತ್ತದೆ. ಆಗಬಹುದು. ಏನು ಚಿನ್ನ? ಅಷ್ಟೇ ತಾನೇ? ಶ್ರೀಕೃಷ್ಣನ ತೂಕದ ಚಿನ್ನ ನನ್ನಲ್ಲಿಲ್ಲವೇ? ನನ್ನ ತಂದೆ ನನಗಿತ್ತ ಶಮಂತಕ ಮಣಿಯಿಂದ ಪಡೆದ ಬಂಗಾರದಿಂದ ನನ್ನ ಭಂಡಾರ ತುಂಬಿದೆ. ಕಾಮಲೇಕೆ, ಒಂದು ದೊಡ್ಡ ತಕ್ಕಡಿಯನ್ನು ತರ ಹೇಳು. ಹಾಗೆಯೇ ಭಂಡಾರದಲ್ಲಿರುವ ಬಂಗಾರದ ಒಡವೆಗಳನ್ನೆಲ್ಲ ಬೇಗ ತರ ಹೇಳು. ಅಪ್ಪಣಿ ಮಹಾತಾಯಿ.